ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ವೈದ್ಯರ ನಡೆ ಬೆಟ್ಟಕೋಟೆ ಗ್ರಾಮ ಪಂಚಾಯಿತಿ ಕಡೆ. ಜಿಲ್ಲಾ ಪಂಚಾಯಿತಿ ಸಿಇಒ ರೇವಣ್ಣಪ್ಪ. ಗ್ರಾಮೀಣ ಪ್ರದೇಶಗಳ ಮನೆ ಬಾಗಿಲಿಗೆ ಆರೋಗ್ಯ ಸೇವೆಯನ್ನ ಒದಗಿಸುವುದು ಎಂದು ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಕೆ ರೇವಣ್ಣಪ್ಪ ತಿಳಿಸಿದರು. ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಸಮೀಪದ ಬೆಟ್ಟಕೋಟೆ ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯತ್ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ವೈದ್ಯರ ನಡೆ ಗ್ರಾಮ ಪಂಚಾಯಿತಿ ಕಡೆಗೆ ವಿನೂತನ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿ ಮಾತನಾಡಿದರು. ತಾಲೂಕಿನ ಎಲ್ಲಾ ಗ್ರಾಮಗಳ ಜನರಿಗೆ ಉಚಿತ ಆರೋಗ್ಯವನ್ನ ಒದಗಿಸುವ ಸಲುವಾಗಿ ಸಂಪನ್ಮೂಲವಿರುವ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದರು. ಗ್ರಾಮಗಳಿಗೆ ವಿಸ್ತರಣೆ ಗ್ರಾಮೀಣ ಆರೋಗ್ಯ ಸೇನೆ ಕುರಿತು ಆಗು ಹೋಗುಗಳನ್ನು ಪರಿಶೀಲಿಸಿ ತಾಲೂಕಿನ ಎಲ್ಲಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿಸ್ತರಣೆ ಮಾಡಲಾಗುವುದು ಎಂದರು. ಇರ್ತಕ್ಕಂಥ ರೋಗಿಗಳನ್ನು ತಾಲೂಕು ಮಟ್ಟದ ನಮ್ಮೇನು ದೇವನಹಳ್ಳಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆಗೆ ಕಳಿಸ್ಕೊಡ್ತೀವಿ. ಆಮೇಲೆ ಆಯುಷ್ಮಾನ್ ಕಾರ್ಡನ್ನು ನಾವು ಈಗಾಗಲೇ ಜಿಲ್ಲೆಯಲ್ಲಿ ಸುಮಾರು 55% ಜನರಿಗೆ 4,50,000 ಜನರಿಗೆ ನಾವು ಕೊಟ್ಟಿದ್ದೇವೆ. ಅವರಿಗೆ ಖಾಸಗಿ ಆಸ್ಪತ್ರೆಗಳಲ್ಲಿ ನರ್ಸಿಂಗ್ ಹೋಮ್ಗಳಲ್ಲೂ ಕೂಡ ಅವರು ಚಿಕಿತ್ಸೆ ತೆಗೆದುಕೊಳ್ಳೋಕೆ ಅವಕಾಶ ಇದೆ. ಎಲ್ಲಿ ಸರ್ಕಾರದಲ್ಲಿ ಸೌಲಭ್ಯ ಸಿಗಲ್ಲ, ಖಾಸಗಿ ಆಸ್ಪತ್ರೆಗೆ ಹೋಗ್ಬೋದು. ಅದನ್ನು ಕೂಡ ನಾವು ಪ್ರಚಾರ ಮಾಡಿ ಅಂತ ಹೇಳ್ತಾ ಇದ್ದೇವೆ. ಸರ್, ಮುಂದಿನ ದಿನಗಳಲ್ಲಿ ಯಾವ್ಯಾವ ತಾಲೂಕುಗಳಲ್ಲಿ ಈ ಒಂದು ಕಾರ್ಯಕ್ರಮ ಇಲ್ಲಿ ಮೊದಲ ಬಾರಿಗೆ ಯಶಸ್ವಿ ಆಗುತ್ತೆ, ನಂತರ ದಿನಗಳಲ್ಲಿ ಎಲ್ಲಾ ಗ್ರಾಮ ಪಂಚಾಯತ್ ವಿಸ್ತರಿಸ್ತೀರಾ? ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಮಜರವಸಳ್ಳಿನಲ್ಲಿ ಬಹುತೇಕ ವಾರದ ಪ್ರಾರಂಭ ಮಾಡ್ತೀವಿ ಅಂತ ನಮ್ಮ ಇವು ಹೇಳಿದ್ದಾರೆ. ಅವರು ಕೂಡ ತಾಲೂಕು ಆರೋಗ್ಯ ಅಧಿಕಾರಿಗಳು ಮತ್ತು ಇವೆಲ್ಲಕ್ಕೂ ಚರ್ಚೆ ಮಾಡಿ ಮಜರವಸಳ್ಳಿನಲ್ಲಿ. ನೆಲಮಂಗಲಕ್ಕೂ ನಾನು ನಿನ್ನೆ ಹೋಗಿದ್ದೆ. ಅವರು ಕೂಡ ಸುಮಾರು ಒಂದು 4-5 ಪಂಚಾಯತಿನಲ್ಲಿ ಬೂದಿಯಾಳ ಇಂಥ ಕಡೆಗೆಲ್ಲ ಅವರು ಚರ್ಚೆ ಮಾಡಿ ಮಾಡ್ತಾ ಇದ್ದಾರೆ. ಸೋಂಪುರದಲ್ಲಿರ್ಬೋದು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಸಂಪನ್ಮೂಲ ಇರ್ತಕ್ಕಂಥ ಪಂಚಾಯತಿಗೆ ಮೊದಲನೇ ಆದ್ಯತೆಯಲ್ಲಿ ಇದೆಲ್ಲ ಮಾಡೋಕ್ಕೆ ನಮಗೆ ಹಣಕಾಸಿನ ಸಂಪನ್ಮೂಲ ಬೇಕು. ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, PDOಗಳು ಜೊತೆಗೆ ಸಂಪನ್ಮೂಲ ಇರೋಂಥಕ್ಕಂಥವ್ರು, ದಾನಿಗಳು, CSRಲ್ಲಿ ಯಾರಾದರೂ ಏನಾದರೂ ಮೆಡಿಸನ್ನು ಇಂಥವೆಲ್ಲ ಕೊಡಿಸೋಂಥ ಇದ್ರ ಕಡೆಗೆ ಮೊದಲು ಮಾಡಿರಿ ಅಂತ ಹೇಳಿದ್ದೇವೆ. ತದನಂತರ ಉಳಿದ ಪಂಚಾಯತಿನಲ್ಲೂ ಹಂತ ಮಾಡಿ ಅಂತ ನಮ್ಮ ನಿರ್ದೇಶನ ಇದೆ. ಈಗ ಇವತ್ತು ಇವರು ಮಾಡಿದ್ದಾರೆ. ನಾವು ಸರ್ಕಾರದ ವತಿಯಿಂದ, ಜಿಲ್ಲಾ ಪಂಚಾಯತಿ ವತಿಯಿಂದ ಬೆಟ್ಟಕೋಟೆ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರಿಗೆ, ಅಧ್ಯಕ್ಷ, ಉಪಾಧ್ಯಕ್ಷರಿಗೆ ನಾನು ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಗ್ರಾಮೀಣ ಭಾಗದ ಜನರ ಮನೆ ಬಾಗಿಲಿಗೆ ಆರೋಗ್ಯ ಸೇವೆಯನ್ನ ಕಲ್ಪಿಸುವ ಉದ್ದೇಶದಿಂದ ಉಚಿತವಾಗಿ ವೈದ್ಯಕೀಯ ಸೇವೆಯನ್ನ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಮಾಡಲು ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಪ್ರಾಯೋಗಿಕಕ್ಕೆ ಚಾಲನೆಯನ್ನ ನೀಡಲಾಗಿದೆ ಎಂದರು. ಬೆಟ್ಟಕೋಟೆ ಗ್ರಾಮ ಪಂಚಾಯಿತಿಯಿಂದ ಆರೋಗ್ಯ ಉಪವಿಭಾಗ ಶ್ರೀರಾಮಕೃಷ್ಣ ಪ್ರೌಢಶಾಲೆಯಲ್ಲಿ ಡಿಜಿಟಲ್ ಲೈಬ್ರರಿ ಉದ್ಘಾಟಿಸಲಾಗಿದೆ. ಇದರ ಜೊತೆಗೆ ಆರೋಗ್ಯ ಸೇವೆಯನ್ನ ಒದಗಿಸಲು ಲಯನ್ಸ್ ಸಂಸ್ಥೆ ಸಹಕಾರದಲ್ಲಿ ಮೊಬೈಲ್ ರಕ್ತದಾನ ಶಿಬಿರ, ಉಚಿತ ಕೋವಿಡ್ ಲಸಿಕೆ ಮತ್ತು ಪರೀಕ್ಷೆ, ದಂತ ಚಿಕಿತ್ಸೆ, ಬಿಪಿ, ಶುಗರ್, ಇತರೆ ವೈದ್ಯಕೀಯ ಆರೋಗ್ಯ ಪರೀಕ್ಷೆ ಹಾಗೂ ಚಿಕಿತ್ಸೆಯನ್ನ ನೀಡಲಾಗುತ್ತಿದೆ ಎಂದರು. ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳು ಬ್ಯಾಂಡ್ ಸೆಟ್ ಮತ್ತು ಹೆಣ್ಣು ಮಕ್ಕಳಿಂದ ಪೂರ್ಣ ಕುಂಭದೊಡನೆ ಸ್ವಾಗತವನ್ನ ಕೋರುವ ಮೂಲಕ ಗಮನ ಸೆಳೆಯಿತು. ಈ ಸಮಯದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವಿದ್ಯಾ ಎಸ್ ವೆಂಕಟೇಶ್, ಉಪಾಧ್ಯಕ್ಷೆ ವಿಶಾಲಾಕ್ಷಿ, ಸದಸ್ಯರುಗಳಾದ ನಾರಾಯಣಸ್ವಾಮಿ, ಭಾಗ್ಯಲಕ್ಷ್ಮಿ, ಲೋಕೇಶ್ ಗಾಂಧಿ, ಭೀಮೇಶ್, ಮಂಜುನಾಥ್, ಅನಿತಾ, ಅರ್ಚನಾ, PDO BR ಮಲ್ಲೇಶ್, ಡಾಕ್ಟರ್ ಶ್ರೀನಿವಾಸ್, ಆರೋಗ್ಯ ಇಲಾಖೆ ಅಧಿಕಾರಿಗಳು, ತಾಲೂಕು ಮಟ್ಟದ ಅಧಿಕಾರಿಗಳು, ಆಶಾ ಕಾರ್ಯಕರ್ತೆಯರು ಹಾಗೂ ಸಿಬ್ಬಂದಿ ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು.